ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿಯಲ್ಲಿ ಕರ್ನಾಟಕ ಮಾದರ ಮಹಾಸಭಾ ನೋಂದಣಿಯ ಜಾಗೃತಿ ಸಭೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ಮಾದರ ಮಹಾಸಭಾದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಾರ್ಮಾಗ್ಲಲ್ಲಿ ಕೃಷ್ಣಪ್ಪರವರು ಚಾಲನೆ ನೀಡಿ ಮಾತನಾಡಿದ ಅವರು, ಸಮಾಜದಲ್ಲಿ ಇತರೆ ಸಮುದಾಯಗಳು ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಮಠಗಳು ಸೇರಿದಂತೆ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಸ್ಥಿರಾಸ್ತಿಗಳನ್ನು ಮಾಡಿದ್ದಾರೆ. ಆದುದರಿಂದ ನಮ್ಮ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ಈಗಾಗಲೇ ದೊಡ್ಡಬಳ್ಳಾಪುರದ ಬಳಿ ಸರ್ಕಾರಿ ಜಾಗಕ್ಕೆ ಬೆಲೆ ಕಟ್ಟಿ ಖರೀದಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅಂತ ಹೇಳ್ತಾ ಮತ್ತೆ ಈ ಮಾದಾರ ಮಹಾಸಭಾ ಉತ್ತಮವಾದಂತಹ ಯೋಜನೆಗಳನ್ನು ಹಾಕೊಂಡಿದೆ. ಮುಂದೆ 5 ವರ್ಷದ ಒಳಗಡೆ ಕನಿಷ್ಠ ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜ್ ಕಟ್ಟಲೇಬೇಕು ನಮ್ಮ ಸಮಾಜ ಅಂತ ದೃಢ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಸಹಕಾರ ಅಂದ್ರೆ ಏನಂದ್ರೆ ಸದಸ್ಯತ್ವ ಆಗೋದು. ಕನಿಷ್ಠ ನಮ್ಮ ತಾಲೂಕಲ್ಲಿ ನಾವು 35ರಿಂದ 40 ಸಾವಿರ ಜನಸಂಖ್ಯೆ ಇದ್ದೀವಿ. ಈ ಜನಸಂಖ್ಯೆಗೆ ಕನಿಷ್ಠ 2,000 ಮೆಂಬರ್ಶಿಪ್ ಅನ್ನ ನಾವು ಈ ತಾಲೂಕಿಂದ ಮಾಡಿಸ್ಕೊಡ್ಲೇಬೇಕು. ಅದಕ್ಕೆ ಈಗಾಗಲೇ ನೌಕರರು ನಾವು ಯಾರು ಇದರಲ್ಲಿ ಮೆಂಬರ್ಶಿಪ್ ಆಗಬಾರ್ದು ಅಂತ ಒಂದು ನಿಯಮ ಇಟ್ಟಿದ್ದಾರೆ. ಆದರೆ ನೌಕರರೇ ಮುಂದೆ ನಿಂತು, ಈಗ ಮೊನ್ನೆ ಬಾಗೇಪಲ್ಲಿಯಲ್ಲಿ ಎಲ್ಲ ನೌಕರರೇ ಮುಂದೆ ನಿಂತು ನಮ್ಮ ಸಮಾಜದ ಸದಸ್ಯತ್ವವನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಬೇರೆ ಈಗ ಗ್ರಾಮಾಂತರ ಮಟ್ಟದಲ್ಲಿ ಇನ್ನೊಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಸಹ ನಿಗದಿ ಮಾಡಿದ್ದೀವಿ. ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಒಂದು ಗ್ರಾಜುಯೇಟ್ಗಳು ಮತ್ತು ಸಮಾಜದ ಮುಖಿಯಾಗಿ ಯೋಚನೆ ಮಾಡುವಂಥವ್ರನ್ನೆಲ್ಲ ಕರೆದು ಒಂದು ಚರ್ಚೆ ಮಾಡಿ ಮೆಂಬರ್ಶಿಪ್ ಅನ್ನ ಮಾಡಿಸೋ ಕೆಲಸ ಮಾಡೋಣ. ಮತ್ತೆ ನಾವು ಬೇರೆಯವರು ಮುಂದುವರೆದ ಜಾತಿಗಳ ಜೊತೆ ನಾವೇನು ತಿಕ್ಕಾಟ ಇಟ್ಕೋಬೇಕಂದ್ಬಿಡೋಣ. ನಮಗೂ ಅವ್ರ ಸಹಕಾರ ಪಡೆಯೋಣ. ಸಹಕಾರ ಪಡೆಯುವುದರ ಜೊತೆ ನಮ್ಮ ಸಮಾಜವನ್ನ ಮುಂದಕ್ಕೆ ತಗೊಂಡೋಗೋಣ. ಇದನ್ನ ಹೇಳಿ ನೀವೆಲ್ಲರೂ ಸಹ ಈ ಒಂದು ಲಿಂಕ್ ಇದೆ, ದಯವಿಟ್ಟು ಈ ಲಿಂಕ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಕನಿಷ್ಠ ಸಾಮಾನ್ಯ ಸದಸ್ಯತ್ವ 500 ರೂಪಾಯಿ ಇದೆ. ದಯವಿಟ್ಟು ಎಲ್ಲರೂ ಸದಸ್ಯತ್ವವನ್ನು ಪಡೀರಿ ಅಂತ ಹೇಳ್ತಾ, ಅದೇ ರೀತಿ ಕುರುಬರ ಸಂಘ ಇದೆ, ಅದಕ್ಕೂ ಸಹ ಒಂದು ನೆಲೆ ಇದೆ ಬೆಂಗಳೂರಲ್ಲಿ. ತನ್ನದೇ ಆದಂತಹ ಇನ್ಸ್ಟಿಟ್ಯೂಷನ್ಗಳು ಕಟ್ಟಿದ್ದಾರೆ, ತನ್ನದೇ ಆದಂತಹ ಮೆಡಿಕಲ್ ಕಾಲೇಜುಗಳಿದ್ದಾವೆ, ತನ್ನದೇ ಆದಂತಹ ವಿದ್ಯಾಸಂಸ್ಥೆಗಳಿದ್ದಾವೆ. ಎಲ್ಲ ಜಾತಿಗಳ ಒಂದು ಇದಿದ್ದಾವೆ, ಸಂಸ್ಥೆಗಳಿದ್ದಾವೆ. ಆದರೆ ಎಷ್ಟೋ ವರ್ಷಗಳಿಂದ ನೊಂದು ಬೆಂದಿರ್ತಕ್ಕಂಥ ನೊಂದವರಲ್ಲಿ ನೊಂದವರು ನಾವು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನೊಂದವರಲ್ಲಿ ನೊಂದವರು ನಾವು. ಹಂಗಾಗಿ ಈ ಸಮಾಜಕ್ಕೆ ಏನಾದರೂ ಒಂದು ಗಟ್ಟಿಯಾದಂಥ ಬುನಾದಿ ಹಾಕಬೇಕು, ಗಟ್ಟಿಯಾದಂಥ ಒಂದು ನೆಲೆ ಕಂಡುಕೊಡ್ಬೇಕು ಅಂತ ಹೇಳಿ ನಮ್ಮ ಹಿರಿಯರು 10-15 ವರ್ಷಗಳಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಕಡೆ ಸೇರಿಸ್ಕೊಂಡು ಚರ್ಚೆಗಳ ಮೇಲೆ ಚರ್ಚೆಗಳಾಗಿ ಇದಕ್ಕೆ ಮಾದಾರ ಮಹಾಸಭಾ ಅಂತ ಒಂದು ರೂಪ ಕೊಟ್ಟಿದ್ದಾರೆ. ಇದು ಮಾದಾರ ಅನ್ನೋದಕ್ಕಿಂತ ಮಾದಿಗ ಅಂತ ಯಾಕಂದ್ರೆ, ಮಾದಿಗ ಅಂದ್ರೆ ಅದು ಒಂಥರ ಡೈರೆಕ್ಟ್ ವರ್ಡ್ ಆಗ್ತದೆ. ಮಾದಾರ ಅಂದ್ರೆ ಅದಕ್ಕೊಂದು ಹಿತವಾದಂತ ಪದ ಅಂತ ಹೇಳ್ಬಿಟ್ಟು ಎಲ್ಲರೂ ಇರು ಮಾದಾರ ಮಹಾಸಭಾ ಅಂತ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಯಾವುದೇ ಆದಂತ ಪಕ್ಷಪಾತ ಇದು ಇಲ್ಲ. ನಮ್ಮ ಹಿರಿಯರು ಇನ್ನ ಅನೇಕ ಜನ ಇಲ್ಲಿ ಬರಬೇಕು. ಆದ್ರೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಮುನ್ನೋಗ್ಬೇಕಾಗಿದೆ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ. ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿಂದ ಮುಂದಿನ ದಿನಗಳಲ್ಲಿ ಈ ತಾಲೂಕಿಂದ ಒಬ್ಬ ಸದಸ್ಯರ ಆಯ್ಕೆ ಆಗಿ ಹೋಗ್ತಾರೆ ಜಿಲ್ಲೆಗೆ, ಜಿಲ್ಲೆಯಿಂದ ಮತ್ತೆ ಒಬ್ಬರು ಆಯ್ಕೆ ಆಗ್ತಾರೆ ರಾಜ್ಯಕ್ಕೆ. ಇದು ಒಂಥರ ಸಿಸ್ಟಮ್ ಇರ್ತದೆ. ಯಾವುದೇ ರೀತಿಯಾದಂತ ಅದರಲ್ಲಿ ಮೆಂಬರ್ಶಿಪ್ ತಗೊಂಡು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಈಗ ಕುಮಾರಕೊಪ್ಪ ಗೆಸ್ಟ್ ಹೌಸ್ ಅಂದ್ರೆ ಶಿವಾನಂದ 2 ಕೋಟಿ ರೂಪಾಯಿ ಕೊಟ್ಟು ಒಂದು 5 ವರ್ಷ ಲೀಸ್ಗನ್ನ ಒಂದು ಬಿಲ್ಡಿಂಗ್ ತಗೊಂಡಿದ್ದಾರೆ ನಮ್ಮ ಸಮಾಜಕ್ಕೆ. ಈಗ ಅದೇ ಪ್ರಧಾನ ಕಚೇರಿ. ಇದರಲ್ಲಿ ಮುಂದೆ ನಮ್ಮ ಸಮುದಾಯದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥವರೆಲ್ಲ ಸೇರಿ ಒಂದಷ್ಟು ಹಣವನ್ನು ಸಂಗ್ರಹಿಸಿ ಆ ಒಂದು ಕಚೇರಿಯನ್ನ ತಗೊಂಡಿದ್ದಾರೆ. ಮತ್ತೆ ಇದಕ್ಕೆ ಮುಂದೆ ಏನಾದರೂ ಒಂದು ನೆಲೆ ಕಂಡುಕೊಳ್ಬೇಕು ಅಂತಂದ್ರೆ ಆ ವೆಬ್ಸೈಟ್ ಅಲ್ಲಿ ನೀವು ಬುದ್ಧಿವಂತರಿದ್ದೀರಾ, ಈಗೆಲ್ಲ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಎಲ್ಲ ನೋಡ್ತೀರಾ. ಆ ಒಂದು ಇದನ್ನ ನೀವು ಲಿಂಕ್ ಅನ್ನ ತಾವು ಶೇರ್ ಮಾಡಿಕೊಂಡ್ರೆ ಖಂಡಿತ ಅದರಲ್ಲಿ ಏನೇನು ಉದ್ದೇಶ ಇದೆ, ಯಾವ್ದಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿದ್ದೀವಿ, ಏನೇನು ಇದಕ್ಕೆ ಮುಂದೆ ಯೋಜನೆಗಳಿದಾವೆ ಅನ್ನೋದನ್ನ ಇದರಲ್ಲಿ ಗೊತ್ತಾಗ್ತದೆ.